ವೀಕ್ಷಕರ ನಮಸ್ಕಾರ. ವೆಸ್ಟ್ ಇಂಡೀಸ್ ತಂಡದ ವಿರುದ್ಧ ಭಾರತ ತಂಡವು ಗೆದ್ದು ಇತಿಹಾಸ ಬರೆದಿದೆ. ಹೌದು ವೀಕ್ಷಕರೇ, ಹಾರ್ದಿಕ್ ಪಾಂಡ್ಯ ಮತ್ತು ರಿಷಬ್ ಪಂತ್ ಅವರು ಮತ್ತೊಂದು ದಾಖಲೆ ಬರೆದಿದ್ದು, ಹಾಗೆ ವೀಕ್ಷಕರೇ ರಿಷಬ್ ಪಂತ್ ಅವರು ಮತ್ತೆ ಟೀಮ್ ಇಂಡಿಯಾ ತಂಡಕ್ಕೆ ಆಸರೆಯಾಗಿದ್ದಾರೆ. ಹಾಗೆ ವೀಕ್ಷಕರೇ, ಭಾರತ ತಂಡದ ಪ್ರಮುಖ ಆಲ್ರೌಂಡರ್ ಆಗಿದ್ದ ಹಾರ್ದಿಕ್ ಪಾಂಡ್ಯ ಅವರು ಕೂಡ ಭರ್ಜರಿಗೆ ಬ್ಯಾಟ್ ಬೀಸಿದ್ದು, ಹಾಗೆ ವೀಕ್ಷಕರೇ ವೆಸ್ಟ್ ಇಂಡೀಸ್ ತಂಡಕ್ಕೆ ತಕ್ಕ ತಿರುಗೇಟು ನೀಡಿದ್ದಾರೆ. ಇನ್ನು ವೀಕ್ಷಕರ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಿದ ರಿಷಬ್ ಪಂತ್ ಹಾಗೂ ಹಾರ್ದಿಕ್ ಪಾಂಡ್ಯ ಅವರು ಭರ್ಜರಿಗೆ ಬ್ಯಾಟ್ ಬೀಸಿ ಹಾಗೆ ವೀಕ್ಷಕರ ಕೆರಬಿಯನ್ನರಿಗೆ ತಕ್ಕ ಪಾಠವನ್ನು ಕಲಿಸಿದ್ದಾರೆ. ವೀಕ್ಷಕರ ಇವತ್ತು ಜೂನ್ 2. ಹೌದು ವೀಕ್ಷಕರ, ಇವತ್ತಿನ ವಾರ್ಮಪ್ ಪಂದ್ಯದಲ್ಲಿ ಭಾರತ ಹಾಗೂ ವೆಸ್ಟ್ ಇಂಡೀಸ್ ತಂಡವು ಮುಖಾಮುಖಿಯಾಗಿದ್ದವು. ಇನ್ನು ವೀಕ್ಷಕರ ಈ ಒಂದು ಪಂದ್ಯದಲ್ಲಿ ಭಾರತ ತಂಡವು ಭರ್ಜರಿಗೆ ಗೆದ್ದು ಇತಿಹಾಸ ಬರೆದಿದೆ. ಹೌದು ವೀಕ್ಷಕರ, ಈ ಒಂದು ಪಂದ್ಯದಲ್ಲಿ ಟಾಸ್ ಸೋತು ಮೊದಲು ಭಾರತ ತಂಡವು ಬ್ಯಾಟ್ ಮಾಡಿತು. ಅದರಂತೆ ವೀಕ್ಷಕರ ಬೌಲ್ ಮಾಡಿದ ವೆಸ್ಟ್ ಇಂಡೀಸ್ ತಂಡವು ಕೂಡ ಭಾರತ ತಂಡದ ಓಪನರ್ ಬ್ಯಾಟರ್ಸ್ಗಳಾಗಿದ್ದ ಸಂಜು ಸ್ಯಾಮ್ಸನ್ ಮತ್ತು ರೋಹಿತ್ ಶರ್ಮಾ ಅವರನ್ನು ಬೇಗನೆ ಔಟ್ ಮಾಡಿ ಪೆವಿಲಿಯನ್ಗೆ ಹಾದಿ ಇಡಿಸಿದರು. ಇನ್ನು ವೀಕ್ಷಕರ ಮಧ್ಯಮ ಕ್ರಮಾಂಕದಲ್ಲಿ ಬ್ಯಾಟ್ ಬೀಸಲು ಬಂದ ಸೂರ್ಯಕುಮಾರ್ ಯಾದವ್ ಅವರು ಕೂಡ ಕೇವಲ 0 ರನ್ಗೆ ಔಟ್ ಆದರು. ಆದರೆ ವೀಕ್ಷಕರ ಬಾಂಗ್ಲಾದೇಶ ವಿರುದ್ಧದ ಅಭ್ಯಾಸ ಪಂದ್ಯದಲ್ಲಿ ಅಬ್ಬರಿಸಿದ ಹಾರ್ದಿಕ್ ಪಾಂಡ್ಯ ಮತ್ತು ರಿಷಬ್ ಪಂತ್ ಅವರು ವೆಸ್ಟ್ ಇಂಡೀಸ್ ವಿರುದ್ಧ ಕೂಡ ಅಬ್ಬರಿಸಿದರು. ಹೌದು ವೀಕ್ಷಕರ, ಹಾರ್ದಿಕ್ ಪಾಂಡ್ಯ ಅವರು ಎದುರಿಸಿದ 9 ಎಸೆತಗಳಲ್ಲಿ 35 ರನ್ ಸಿಡಿಸಿದರೆ, ಇತ್ತ ರಿಷಬ್ ಪಂತ್ ಅವರು ಎದುರಿಸಿದ 17 ಎಸೆತಗಳಲ್ಲಿ 51 ರನ್ ಸಿಡಿಸಿ ಮತ್ತೊಂದು ಹಾಫ್ ಸೆಂಚುರಿ ಸಿಡಿಸಿ ದಾಖಲೆ ಬರೆದರು. ಇನ್ನು ವೀಕ್ಷಕರ ಡೆತ್ ಓವರ್ನಲ್ಲಿ ಬೌಲಿಂಗ್ ಮಾಡಲು ಬಂದ ಆಂಡ್ರೆ ರಸೆಲ್ ಅವರ ಓವರ್ನಲ್ಲಿ ಸತತವಾಗಿ ಹಾರ್ದಿಕ್ ಪಾಂಡ್ಯ ಅವರು 3 ಸಿಕ್ಸರ್ ಸಿಡಿಸಿದ್ದು, ಹಾಗೆ ವೀಕ್ಷಕರ ರಿಷಬ್ ಪಂತ್ ಅವರು ಕೂಡ 2 ಸಿಕ್ಸರ್ ಸಿಡಿಸಿದರು. ಇನ್ನು ವೀಕ್ಷಕರ ಈ ಒಂದೇ ಓವರ್ನಲ್ಲಿ ಭಾರತ ತಂಡದ ಕಡೆ ಪಂದ್ಯ ತಿರುಗಿತು. ಇನ್ನು ವೀಕ್ಷಕರ ಭಾರತ ತಂಡವು ತನ್ನ ನಿಗದಿತ 20 ಓವರ್ಗಳಲ್ಲಿ 182 ರನ್ ಕಲೆ ಹಾಕಿ 5 ವಿಕೆಟ್ ಕಳೆದುಕೊಂಡಿತ್ತು. ಆದರೆ ವೀಕ್ಷಕರ ಈ ಒಂದು ಗುರಿಯನ್ನು ಬೆನ್ನಟ್ಟಿದ ವೆಸ್ಟ್ ಇಂಡೀಸ್ ತಂಡವು ಕೇವಲ 150 ರನ್ಗಳಿಗೆ ಸರ್ವಪತನ ಕಂಡಿತು.